ಧನುರ್ರಾಶಿ ವೃತ್ತಿ ಅಥವಾ ಉದ್ಯೋಗದಲ್ಲಿ ಆದಾಯ ಹೆಚ್ಚಾಗ್ತಕ್ಕಂಥದ್ದು. ಅಲ್ಲಿ ವಿಶೇಷವಾದಂತಹ ಸಮಾಧಾನವನ್ನು ಲೌಕಿಕ ಜೀವನದಲ್ಲಿ ಪಡ್ಕೊಳ್ತೀರಿ ಅಂತ ಅರ್ಥ. ಕರ್ಕಾಟಕ ರಾಶಿಯಲ್ಲಿ ನಿಮ್ಮ ಬಂಧುಗಳು ಏನಾದರೂ ಜನನವಾಗಿದ್ದರೆ ಅಥವಾ ನಿಮ್ಮ ದೊಡ್ಡವರ ರಾಶಿ ಕರ್ಕಾಟಕ ರಾಶಿಯಾಗಿದ್ದರೆ ಅವರ ರಾಶಿಯ ಪ್ರಭಾವದಿಂದ ನಿಮಗೂ ಒಂದಷ್ಟು ದೋಷಗಳು ಅಲ್ಲಿ ಪ್ರಸಾರ ಆಗ್ತಕ್ಕಂಥದ್ದು, ಅಲ್ಲಿಂದ ಹರಿದು ಬರತಕ್ಕಂಥದ್ದು, ಹೀಗೆಲ್ಲ ಸಮಸ್ಯೆಗಳನ್ನು ಜಾತಕ ವಿಮರ್ಶೆಯಲ್ಲಿ ನೋಡಬೇಕಾಗುತ್ತೆ. ಆ ದೃಷ್ಟಿಯಲ್ಲಿ ಜಾತಕ ಪರಿಶೀಲನೆ ಆಗಲಿ ಅನ್ನುವಂಥದ್ದು. ಬುದ್ಧಿವಂತಿಕೆಯಲ್ಲಿ ಕೆಲಸ ಮಾಡೋದಿಲ್ಲ. ಹಣದ ಚಿಂತೆಯಿಂದ ಹೊರಬರ್ತೀರಿ. ದುಡ್ಡು ಕಾಸಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಯೋಗ್ಯತಾನುಸಾರವಾಗಿ ಸರಿಯಾದಂತಹ ವ್ಯವಸ್ಥೆ ಆಗುತ್ತೆ. ದುಡ್ಡು ಕಾಸಿಗೋಸ್ಕರವಾಗಿ ಯೋಚನೆಯನ್ನು ಮಾಡಬೇಕಾದಂತಹ ಪ್ರಮೇಯ ಈ ದಿವಸದಲ್ಲಿ ಇರೋದಿಲ್ಲ. ವಿದ್ಯಾರ್ಥಿಗಳಿಗೆ ಓದಿನ ವಿಚಾರದಲ್ಲಿ ತುಂಬ ಗೊಂದಲವಾಗುತ್ತೆ. ಯಾವುದನ್ನು ಓದಬೇಕು, ಯಾವುದನ್ನು ಬಿಡಬೇಕು, ಯಾವ ವಿಷಯ ಆಯ್ಕೆ ಮಾಡಿಕೊಳ್ಬೇಕು, ಹೀಗೆ ನಿಮಗೆ ಆಯ್ಕೆಗಳು ಹೆಚ್ಚಾದಷ್ಟು ಗೊಂದಲಗಳು ಹೆಚ್ಚಾಗುತ್ತೆ. ದೃಢವಾದಂತಹ ನಿರ್ಧಾರ ಬೇಕು. ಭವಿಷ್ಯದ ಬಗ್ಗೆ ಚಿಂತನೆಯನ್ನು ನಡೆಸಿ ಅಂತಿಮ ನಿರ್ಧಾರವನ್ನು ಮಾಡಬೇಕಾದಂಥದ್ದು. ಪ್ರಯತ್ನಪೂರ್ವಕವಾಗಿ ಸಮಾಧಾನವನ್ನು ತಂದುಕೊಳ್ಬೇಕು. ಆಯ್ಕೆಗಳು ಬೇಕಾದಷ್ಟಿದೆ. ನೀವು ಯಾವುದೋ ಒಂದು ತೀರ್ಮಾನಕ್ಕೆ ಬರದೇ ಇದ್ದರೆ ಮುಂದುವರಿಯೋದಕ್ಕೆ ಕಷ್ಟ ಆಗುತ್ತೆ. ಅದರಿಂದ ಪ್ರಯತ್ನಪೂರ್ವಕವಾಗಿ ನಾನು ಈ ಒಂದು ವಿಷಯವನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ, ಈ ತೀರ್ಮಾನಕ್ಕೆ ಬಂದಿದ್ದೀನಿ, ನಾನು ಇದಕ್ಕೆ ಬದ್ಧನಾಗಿರ್ತೀನಿ, ಇದರಲ್ಲಿ ನಾನು ಯಶಸ್ಸನ್ನು ಕಾಣ್ತೀನಿ ಅನ್ನುವ ಒಂದು ಆತ್ಮವಿಶ್ವಾಸ ನಿಮ್ಮಲ್ಲಿ ಇರಬೇಕಾಗತ್ತೆ. ಪಾರಿಜಾತ ಸರಸ್ವತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಅನುಕೂಲ ಇರತಕ್ಕಂಥವ್ರು ಮಲ್ಲಿಗೆ ಹೂವಿನಿಂದ ಸರಸ್ವತಿ ದೇವಿಯನ್ನು ಅರ್ಚನೆ ಮಾಡಿ ಪ್ರಾರ್ಥನೆ ಮಾಡಿ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ಮಕರ ರಾಶಿ ವಿದ್ಯುತ್ ಉಪಕರಣಗಳಿಂದ ತೊಂದರೆಯಾಗ್ತಕ್ಕಂತಹ ಸೂಚನೆ ಇದೆ. ಎಚ್ಚರಿಕೆಯನ್ನು ವಹಿಸಿ. ಹಾಗೇ ಬಿಡುತ್ತೆ, ಏನೋ ತೊಂದರೆ ಆಗುತ್ತೆ ಅಂತ ಭಯ ಆತಂಕಗಳ ಬೇಡ. ಹಾಗಂತ ಎಚ್ಚರ ವಹಿಸದಲೇ ಮರೆತರೆ ತೊಂದರೆಗೆ ಅವಕಾಶಗಳು ಇದ್ದೇ ಇದೆ ಅಂತ ಅರ್ಥ. ಸಣ್ಣ ವಿಚಾರಗಳು ಕೂಡ ವಿವಾದವಾಗ್ತಕ್ಕಂಥದ್ದು. ಇದನ್ನೆಲ್ಲ ಗಮನಿಸಿದಾಗ ಏನಾಗುತ್ತೆ ಅಂತಂದರೆ ಏನೋ ಕಿರಿಕಿರಿ ಇದೆ ಇವತ್ತು ಅಂತ ಹೇಳಿ ಅನಿಸ್ಬೋದು. ಬುದ್ಧಿವಂತರಾದವರು ಆದಷ್ಟು ಜಾಗ್ರತೆಯಿಂದ, ಎಚ್ಚರಿಕೆಯಿಂದ, ಸಮಾಧಾನದಿಂದ, ತಾಳ್ಮೆಯಿಂದ ಈ ದಿವಸವನ್ನು ದಾಟಿಸಬೇಕಾಗತ್ತೆ. ನಿಮ್ಮ ಸಾಧನೆ ನಿಮಗೆ ಮುಖ್ಯ, ಆದರೆ ಬೇರೆಯವರಿಗೆ ಅದು ಒತ್ತಡ ಅಂತ ಹೇಳಿ ಅನ್ನಿಸಬಹುದು. ನೀವೇನೋ ಸಾಧನೆ ಮಾಡೋದಕ್ಕೆ ಹೊರಡ್ತೀರಿ ಅಥವಾ ಯಾವುದೋ ಒಂದು ಕೆಲಸ ಮಾಡೋದಕ್ಕೆ ಹೊರಡ್ತೀರಿ, ಇದಾಗಲೇಬೇಕು ಅನ್ನುವಂತಹ ಹಠ ನಿಮ್ಮದಾಗಿರುತ್ತೆ. ಆದರೆ ಬೇರೆಯವರ ಪರಿಸ್ಥಿತಿ ಏನು, ಅವರಿಗೆ ಇದರಿಂದ ಯಾವ ರೀತಿ ತೊಂದರೆಗಳಾಗುತ್ತೆ ಅದನ್ನು ಗಮನಿಸಬೇಕಾಗತ್ತೆ. ನಿಮ್ಮ ವ್ಯವಹಾರದ ಬಗ್ಗೆ ಸ್ವಲ್ಪ ಚಿಂತನೆಯನ್ನು ನಡೆಸಿ. ಖರ್ಚಿನ ಮುಂದಾಲೋಚನೆ ಇದ್ದರೆ ಬಹಳ ಒಳ್ಳೆಯದು ಅಂತ ಅರ್ಥ. ಹಲವಾರು ತಪ್ಪುಗಳಿಗೆ ನಿಮ್ಮ ವರ್ತನೆಯೇ ಕಾರಣವಾಗುತ್ತೆ. ಇದನ್ನು ಗಮನಿಸ್ಕೊಳ್ಬೇಕು. ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ, ತುಳಸಿಯಿಂದ ಮಹಾವಿಷ್ಣುವನ್ನು ಅರ್ಚನೆ ಮಾಡಿ. ಶುಭವಾಗಿ. ಕುಂಭರಾಶಿ ನಿಮ್ಮ ಜೀವನ ಶೈಲಿ, ಸಮಾಜದಲ್ಲಿ, ಮನೆಯಲ್ಲಿ ನೀವು ನಡ್ಕೊಳ್ತಕ್ಕಂತಹ ರೀತಿ, ಇದನ್ನು ಸ್ವಲ್ಪ ಆಲೋಚನೆ ಮಾಡಿ. ಏನಾದರೂ ತಪ್ಪಿನ ಅರಿವು ನಿಮಗೆ ಕಂಡರೆ ತತ್ಕ್ಷಣದಲ್ಲಿ ಅದನ್ನು ಬದಲಾಯಿಸ್ಕೊಳ್ಳಿ. ಅಗತ್ಯವಾಗಿ ಬದಲಾಯಿಸಲೇಬೇಕು ಅನ್ನುವಂಥದ್ದು ಸಲಹೆ. ಆ ರೀತಿಯಲ್ಲಿ ನೀವು ಚಿಂತನೆಯನ್ನು ನಡೆಸಿದಾಗ ನಿಮ್ಮ ಜೀವನದ ಒಂದು ಹಂತ ಒಂದು ರೀತಿಯಲ್ಲಿ ಪರಿವರ್ತನೆಯಾಗಿ ನಿಮಗೆ ಯಶಸ್ಸನ್ನು ಕೊಡ್ತಕ್ಕಂಥದ್ದಾಗತ್ತೆ. ಹೊಸ ಸಂಶೋಧನೆ ಅಥವಾ ಪ್ರಯತ್ನ ಇದಕ್ಕೆ ಅವಕಾಶಗಳಿದೆ. ಅದರಿಂದ ನಿಮಗೆ ಅನುಕೂಲವಾಗುವಂತಹ ಸಾಧ್ಯತೆಗಳಿದೆ. ನಿಮಗಿರ್ತಕ್ಕಂತಹ ಅನುಕೂಲತೆಗಳು ಏನಿದೆ ಅದನ್ನು ಸದುಪಯೋಗ ಮಾಡಿಕೊಳ್ಳಿ. ಯಾವ ಕ್ಷೇತ್ರದಲ್ಲಿ ನಿಮಗೆ ಅನುಕೂಲವಾಗುವಂತಹ ಸಾಧ್ಯತೆಗಳಿದೆಯೋ, ಅದಕ್ಕೆ ಪೂರಕವಾದಂತಹ ವ್ಯವಸ್ಥೆ ಇದೆಯೋ ಅದರ ಸದ್ವಿನಿಯೋಗ ಆಗಲಿ ಅನ್ನುವಂಥದ್ದು. ಮನೆ ಕಟ್ಟತಕ್ಕಂತಹ ವಿಚಾರ ಪ್ರಸ್ತಾಪಕ್ಕೆ ಬರಬಹುದು. ಅದನ್ನೂ ಕೂಡ ಧನಾತ್ಮಕವಾಗಿ ಚಿಂತನೆಯನ್ನು ನಡೆಸಿ ಅದರಲ್ಲಿ ಪ್ರಯತ್ನವನ್ನು ಮುಂದುವರಿಸಿ ಅನ್ನುವಂಥದ್ದು. ನಿಮ್ಮ ಮನೆಯವರ ಅಂದರೆ ಪರಿವಾರದ ವ್ಯಕ್ತಿಗಳ, ಕುಟುಂಬ ಸದಸ್ಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಇರಲಿ ಅಂತ ಅರ್ಥ. ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ದೊಡ್ಡವರ ಜೊತೆಯಲ್ಲಿ ಒಂದಷ್ಟು ಚರ್ಚೆಗಳನ್ನು ಮಾಡ್ತೀರಿ. ಅದು ನಿಮಗೆ ಸ್ವಲ್ಪ ಸಮಾಧಾನ ಕೊಡುತ್ತೆ. ಜೊತೆಗೆ ಶುಭದ ಸೂಚನೆಗಳು ಅಲ್ಲಿ ಸಿಗ್ತಾ ಹೋಗುತ್ತೆ. ಆಗ ಒಂದು ರೀತಿಯ ಸಂತೋಷ, ಇನ್ನೊಂದು ಕಡೆ ನಂಬಿಕೆ ನಿಮಗೆ ಗಟ್ಟಿಯಾಗ್ತಕ್ಕಂಥದ್ದು. ಭೂ ವ್ಯವಹಾರದಲ್ಲಿ ಎಚ್ಚರಿಕೆ ಇರಲಿ. ಭೂಮಿಯನ್ನು ಮಾರಾಟ ಮಾಡೋದು, ಕೊಂಡುಕೊಳ್ಳೋದು, ಅದಕ್ಕೆ ಸಂಬಂಧಪಟ್ಟಂತಹ ಯಾವುದೇ ವಿಷಯ ಇರಲಿ, ಸ್ವಲ್ಪ ಎಚ್ಚರಿಕೆ ಇರಲಿ. 10 ಬಾರಿ ಆ ವಿಷಯವನ್ನು ಪರಾಮರ್ಶೆ ಮಾಡಿ ಅನ್ನುವಂಥದ್ದು. ಮನೆ, ಕುಟುಂಬ ಅಥವಾ ಕುಟುಂಬ ಸದಸ್ಯರು, ಮಕ್ಕಳು, ಇವರ ಬಗ್ಗೆ
ಪ್ರಾಮಾಣಿಕತೆಯನ್ನು ತೋರಿಸಬೇಕು. ನನ್ನನ್ನೇ ನಂಬಿಕೊಂಡಿದ್ದಾರೆ ಅನ್ನುವಂತಹ ಭಾವನೆ ನಿಮ್ಮ ಮನಸ್ಸಿನಲ್ಲಿರಬೇಕು. ಅದನ್ನು ಹೊರತಾಗಿ ನೀವು ಚಿಂತನೆಯನ್ನು ನಡೆಸಿದರೆ ಅಪರಾಧವಾದೀತು ಅನ್ನುವಂಥದ್ದು ಗೊತ್ತಿರಲಿ. ಮಹಿಳೆಯರಿಗೆ ತುಂಬ ಒತ್ತಡ ಇರತಕ್ಕಂತಹ ದಿವಸ. ಆತ್ಮವಿಶ್ವಾಸದಿಂದ ಮಾಡಿದಂತಹ ಕೆಲಸ ಏನಿದೆ ಅದಕ್ಕೆ ಜಯ ಇರುವಂಥದ್ದು. ಅಲ್ಲಿ ನೀವು ಸಂತೋಷವನ್ನು ಕಾಣ್ತೀರಿ ಅಂತ ಅರ್ಥ. ಮನೆಯವರೆಲ್ಲ ಹೆಚ್ಚಿನ ರೀತಿಯಲ್ಲಿ ಹೊರಗಡೆ ಕಾಲ ಕಳೆಯುವಂಥದ್ದಿರುತ್ತೆ. ಮನೆಯಲ್ಲಿ ಯಾರೂ ಕೂಡ ಒಟ್ಟಿಗೆ ಸೇರಿ ಸಮಾಧಾನಕರವಾದಂತಹ ರೀತಿಯಲ್ಲಿ ಮನೆಯಲ್ಲಿ ಇರೋದು ಕಷ್ಟ ಅಂತ ಹೇಳಬೇಕು. ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ದುರ್ಗಾರ್ತಿ ಶಮನಿ, ದುರ್ಗಾ ಪದ್ವಿ ನಿವಾರಿಣಿ, ದುರ್ಗಮಚ್ಛೇದಿನಿ, ದುರ್ಗ ಸಾಧಿನಿ, ದುರ್ಗನಾಶಿನಿ ಎಂಬುದಾಗಿ ನಮಗಿರತಕ್ಕಂತಹ ಎಲ್ಲ ಆಪತ್ತುಗಳನ್ನು ಜಗನ್ಮಾತೆ ದೂರ ಮಾಡಲಿ ಅಂತ ಹೇಳಿ ಕೇಳ್ಕೊಳ್ಳಿ. ಶುಭವಾಗಿ.